ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCET 2024 ಅಪ್ಡೇಟ್ಗೆ ಸ್ವಾಗತ. ಸರಿ, ಇವಾಗ ವಿಷಯ ನಿಮ್ಗಳ ಗೊತ್ತಿದೆ. ಇವತ್ತು 6 ಗಂಟೆ ಒಳಗಡೆ ಒಂದು KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತಂದು. ಸೊ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿರ್ತಾರೆ, ಓಕೆ, ಅವರು ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೋ ಅವರು ಒಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈಗಾಗಲೇ ನಾನು ಸಬ್ಸ್ಕ್ರೈಬ್ ಆಗಿ ನೋಡ್ತಿರೋರು ಒಂದು ಲೈಕ್ ಕೂಡ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳ್ತೀನಿ. ಸರಿ, ಈ ವಿಷಯಕ್ಕೆ ಬರೋದಂತಂದರೆ ಇಲ್ಲಿ ನಾನು ಇಲ್ಲಿ ಕೆ ವೆಬ್ಸೈಟಲ್ಲೇ ಇದ್ದೀನಿ. ಓಕೆ, ನಾನು UGC 2024 ನಾನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾಗ ಇಲ್ಲಿ ಏನು ಕೊಟ್ಟಿದ್ರು ನೋಡ್ರಿ, UGC 2024 ಅಣುಕು ಸೀಟು ಹಂಚಿಕೆ ಫಲಿತಾಂಶ 10/8/2024 ಸಂಜೆ, ಓಕೆ, ಅಂದರೆ ಇವತ್ತು ಸಂಜೆ 6 ಗಂಟೆಯೊಳಗೆ ಪ್ರಕಟವಾಗಲಿದೆ ಅಂತ ಹೇಳಿದರು. ಬಟ್ 6 ಗಂಟೆ ಆಗ್ತಾ ಬಂತು. ಓಕೆ, ಟೈಮ್ ಆಗಲು 3 ಗಂಟೆ. ಓಕೆ, ಇಷ್ಟಾದರೂ ಕೂಡ ಇನ್ನೂ ಕೂಡ ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟ್ ಬಂದಿಲ್ಲ. ರಿಮೈನಿಂಗ್ 3 hours ಇರೋದು. 6 ಗಂಟೆ ಮೇಲೆ ಆದರೆ ಏನು ಸಮಸ್ಯೆ ಆಗುತ್ತೆ ಸ್ವಲ್ಪ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ 6 ಗಂಟೆ ಮೇಲೆ ಆಯ್ತು ಅಂತಂದರೆ ಭಾಳಷ್ಟು ಸಮಸ್ಯೆ ಇದ್ದಾವೆ. 6 ಗಂಟೆ ಅವರು ಹಾಕಿದ್ದು ಟೈಮ್ ನಿನ್ನೆ ನಮ್ಗೆ ಏನಪ್ಪ ಅನಿಸ್ತು ಅಂತಂದರೆ, ಇಲ್ಲ ಕೇದವರು ಕರೆಕ್ಟ್ ಹಾಕಿದ್ದಾರೆ, ಡೇಟ್ ಮೆನ್ಷನ್ ಮಾಡಿದ್ರೆ ನಾಳೆ 6 ಗಂಟೆ ಆಗಿತ್ತು, ನಮಗೂ ಚೆನ್ನಾಗಿ ಅನಿಸ್ತು. ಯಾಕಂದರೆ ಮೊನ್ನೆ ಏನಿತ್ತು ಅಂದರೆ 6 ಗಂಟೆ ನಂತರ ಅಂತ ಹೇಳಿದ್ರು. ನಿನ್ನೆ 6 ಗಂಟೆ ನಂತರ ಅಂತಂದ್ರೆ ಏನು ಅನಿಸಿತ್ತು ಅಂದರೆ ರಾತ್ರಿ ಆಗ್ತಿತ್ತು. ರಾತ್ರಿ ಎಲ್ಲ ಆಗಿಬಿಟ್ಟು ಸರ್ವರ್ ಡೌನ್ ಆಗಿಬಿಟ್ಟು ಎಷ್ಟು ಹುಡುಗರು ನೋಡ್ಕೊಳಕ್ಕಾಗ್ತಿದ್ದಿಲ್ಲ. ಮತ್ತೆ ಬೆಳಗ್ಗೆನ ನೋಡ್ಕೊತಿದ್ರು. ಅದೆಲ್ಲ ಏನಕ್ಕೆ ಸಮಸ್ಯೆ ಬೇಕು, ಹೆಂಗಿದ್ರು ಎಕ್ಸ್ಟೆಂಡೆಡ್ ಮಾಡಿದರೆ ಸಂಜೆ ಒಳಗೆ 6 ಗಂಟೆ ಒಳಗಡೆ ಅಂತಂದು ಇವತ್ತು ಬಿಟ್ಟಿದ್ದಾರಲ್ಲ ಅಂತಂದು. ಇವತ್ತು ನೋಡಿದ್ರೆ ಇಷ್ಟೊತ್ತಾದರೂ ಬಿಟ್ಟಿಲ್ಲ. ಆ್ಯಕ್ಚುಲಿ 6 ಗಂಟೆ ಒಳಗೆ ನಾನು ಅನ್ಕೊಂಡೆ 12-1 ಗಂಟೆ ಅನ್ನೋಷ್ಟರಲ್ಲೇ ಬಿಡ್ತಾರೆ. ಯಾಕಂದರೆ 1 hour ಸರ್ವರ್ ಡೌನ್ ಆದರೂ ಕೂಡ 1-2 ಗಂಟೆ ನಂತರ ಹುಡುಗರು ಚೆನ್ನಾಗಿ ನೋಡ್ಕೊತಾರೆ ಮಾಕ್ ಅಲಾಟ್ಮೆಂಟ್ ಅಂತ ಅಂದ್ಕೊಂಡೆ. ಬಟ್ 3 ಗಂಟೆ ಆಯ್ತು ರೀ, ಇನ್ನೂ ಕೂಡ ಬರ್ತಿಲ್ಲ. ಓಕೆ, KEದವ್ರು ಏನು ಮಾಡ್ತಿದ್ದಾರೆ ಅಂತಂದು ಅಲ್ಲಿ ಅಂದರೆ ಕೆ ಆಫೀಸಲ್ಲಿ ಹೋಗಿದ್ದಾರೆ. ಏನು ನಾಗರ ಪಂಚಮಿ ಏನಾದರೂ ಹಬ್ಬ ಮಾಡ್ತಿದ್ದಾರ, ಒಂದಂದರೆ ಸ್ವೀಟ್ ಎಲ್ಲನೂ ಮನೇಲಿ ಉಂಡೆ ಮಾಡಿರ್ತಾರಲ್ಲ ಅದನ್ನು ತಿನ್ಕೊಂಡು ಕೂತಿದಾರ ಅಂತ. ಓಕೆ, ನೀವು ಫಸ್ಟ್ ಆಫ್ ಆಲ್ ಡೇಟೇ ಬಿಡಬಾರ್ದ್ರಿ ಈ ಥರ. ಓಕೆ, 6 ಗಂಟೆ ಒಳಗಡೆ ಅಂತಂದು ಏನಕ್ಕೆ ಮೆನ್ಷನ್ ಮಾಡಬೇಕು. 6 ಗಂಟೆ ಒಳಗಡೆ ಅಂತ ಅಂದಿದ್ದೀರ ಅಂತಂದರೆ 6 ಗಂಟೆ ಒಳಗಡೆನೇ ಬಿಡಬೇಕು. ಇಲ್ಲಾಂತಂದರೆ ಸುಮ್ಮನೆ ಬಿಟ್ಬಿಡ, ಅಂದರೆ ಟೈಮಿಂಗ್ ಮೆನ್ಷನ್ನೇ ಮಾಡಬಾರ್ದಿತ್ತು. ಓಕೆ, ಎಕ್ಸ್ಟೆಂಡೆಡ್ ಮಾಡ್ತಿದ್ರೆ ಕರೆಕ್ಟ್. ನೀವು ನಿಮ್ಮ ಬಗ್ಗೆ ನಾನು ಏನೂ ಬೈದಿಲ್ಲ. ಯಾಕಂತಂದರೆ ಎಕ್ಸ್ಟೆಂಡೆಡ್ ಮಾಡಿದ್ದು ಬೆಟರೇ. ಯಾಕಂತಂದರೆ ನೀಟ್ ಅವರು ಕೂಡ ಕಂಬೈಂಡ್ ಆಗಿಬಿಟ್ಟು KCET ಜೊತೆ ನಡೆದರೆ KCET ಸ್ಟೂಡೆಂಟ್ಸು ಚೆನ್ನಾಗಿ ಹೆಲ್ಪ್ ಆಗ್ತದೆ. ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ಕೂಡ ಯಾವುದೇ ರೀತಿ ಮೋಸ ಆಗೋಲ್ಲ. ಬಟ್ ನೀವು ಮೆನ್ಷನ್ ಮಾಡಿಬಿಡಬೇಕು, ಇಲ್ಲ ನಮ್ಮದು ನೀಟ್ ಅವರು ಕೂಡ ನಿಮ್ಮ ಜೊತೆ ಬರ್ತಾರೆ, ಇಬ್ಬರದು ಸೇರಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ, ಇಬ್ಬರದು ಸೇರಿಬಿಟ್ಟು ಒಂದೇ ಟೈಮ್ ಮಾಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತ ಏನಾದರೂ ಹಂಗಾದರೂ ಮಾಡಿದಾರ? ಇಲ್ಲ, ನಿಮ್ಮ ಸಪ್ರೇಟಾಗಿ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತೀರಂತೆ, ಮತ್ತು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಇನ್ನೊಂದು ಸರ್ತಿ ನೀಟ್ ಅವ್ರಿಗೆ ಬಿಡ್ತಾರಂತೆ. ಏನಕ್ಕೆ ಬೇಕ್ರಿ ಇದೆಲ್ಲ? ಓಕೆ, ಇಷ್ಟೆಲ್ಲ ಕ್ರಿಸ್ಟಲ್ ಪ್ರೊಸೆಸ್ ಮಾಡೋ ಅವಶ್ಯಕತೆ ಇತ್ತು ಅಂತ ಸ್ಟೂಡೆಂಟ್ಸ್ಗೆ. ಸರಿ, ಎನಿವೇ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಕೊಟ್ಟಿದ್ದು ನಾವು ಇಸ್ಕೋಬೇಕು. ಸ್ಟೂಡೆಂಟ್ಸ್ ನಾವೇನು ಪಾಪ ಮಾಡಿದ್ರು ಅಥವಾ ಸ್ಟೂಡೆಂಟ್ಸ್ ಏನು ಇವಾಗ ನೋಡ್ತಿದ್ರು ವೀಡಿಯೋಸು, ಈ ಹುಡುಗರು ಏನು ಸಮಸ್ಯೆ ಅಂದ್ರೆ ಇವ್ರು ಏನು ಪಾಪ ಮಾಡಿದ್ರು ಏನೋ, ಗೌರ್ಮೆಂಟ್ ಸೀಟ್ ತೊಗೋಬೇಕು ಎಷ್ಟು ಕಷ್ಟ ಅಂತಂದು ಹುಡುಗರು ಇವಾಗ ಅರ್ಥ ಆಗ್ತಿದೆ ಅನ್ಕೊತೀನಿ. ಆ್ಯಂಡ್ KS ಆವಾಸ್ ಅಂದ್ರೆ ನಿಮ್ಗೆ ಸಾಕಾಗ್ಬಿಟ್ಟದೆ. ಯಾಕಂದರೆ ಈಗ ಆಳೆ 3 to 4 months ಆಯಿತು. ಸದ್ಯಕ್ಕಂತೂ ನಾವಂತರೂ ಏನು ಮಾಡೋಕ್ಕೆ ಬರಲ್ಲ, ಬಂದುಬಿಟ್ಟು ಇಷ್ಟೆಲ್ಲ ಇರುತ್ತಂತ ಹೇಳ್ಬೋದು ಅಷ್ಟೇ. ನಾವಂತರೂ ಏನು ಮಾತಾಡೋಕ್ಕೂ ಆಗೋದಿಲ್ಲ ಅವ್ರಿಗೆ. ಓಕೆ, ಈವನ್ ನಾವು ಕಾಲ್ ರೆಕಾರ್ಡ್ ಫೋನಲ್ಲಿ ಮಾಡಿದರೆ ಎಷ್ಟೋ ಸರ್ತಿ 11-12 ನಂಬರ್ಗೆ ಅಂದರೆ ಲೈನಲ್ಲಿ ಕೂರ್ತೀವಿ, ಕೊನೆಗೆ ಒಂದು ತನಕ ಕಟ್ ಆಗುತ್ತೆ. ಓಕೆ, ಒಂದು 3 to 4 ಟೈಮ್ ಮಾಡಿದಾಗ 1 ಟೈಮ್ ಪಿಕ್ ಮಾಡ್ತಾರೆ, ಅದು ಸ್ವಲ್ಪ ಮಾತಾಡ್ತಾರೆ, ಬರ್ತದೆ ಅಂತ ಹೇಳ್ತಾರೆ, ಕಟ್ ಮಾಡ್ತಾರೆ. ಸೊ ಅಂದರೆ ನಿಮ್ಮದು ಸಪೋರ್ಟ್ ಅಂದರೆ ಸಹಾಯವಾಣಿ ಕೇಂದ್ರ ಏನಕ್ಕೆ ಇಟ್ಟರೆ ಅದನ್ನೇ, ಅಂದರೆ ಸಪೋರ್ಟ್ ಸಿಸ್ಟಮ್ ಏನಕ್ಕೆ ಬೇಕಿತ್ತಂತ. ಓಕೆ, ನಾನು ನಿಮ್ಮನ್ನೇನು ಬೈತಾ ಇಲ್ಲ. ಬಟ್ ಸ್ಟೂಡೆಂಟ್ಸ್ದು ಇವಾಗ 2 ಲಕ್ಷ ಸ್ಟೂಡೆಂಟ್ಸು ಯಾವ ರೀತಿ ಆಗಿದೆ ಅಂತಂದರೆ ನಿಮ್ಮ ಮೇಲೆ ಕಲ್ಲು ಹುರಿದೆ ಅಂತ ಅಂತಾರಲ್ಲ, ಆ ರೀತಿ ಆಗಿಬಿಟ್ಟದ. ಓಕೆ, ವರ್ಷವೂ ಇದೇ ರೀತಿ ಗೊತ್ತು. ಬಟ್ ಇಷ್ಟೊಂದು ಸರ್ತಿ ಎಕ್ಸ್ಟೆಂಡೆಡ್ ಮಾಡೋ ಅವಶ್ಯಕತೆ ಇತ್ತು. 1 ಸರ್ತಿ ಓಕೆ, 2 ಸರ್ತಿ ಓಕೆ, 3ನೇ ಸರ್ತಿ ಇವಾಗಲೂ ಕೂಡ ಎಕ್ಸ್ಟೆಂಡೆಡ್ ಆಗೋ ಮತ್ತೆ ಅನಿಸ್ತೈತೆ ನನಗೆ. 6 ಗಂಟೆ ಅಂತ ಹೇಳಿದ್ರೆ ನೋಡೋಣ, ಇನ್ನೂ 3 hours ಏನಾದರೂ ಬಂದರೆ ನಾನಂತರ ಅಪ್ಡೇಟ್ ಮಾಡ್ತೀನಿ. ಸ್ಟೂಡೆಂಟ್ಸ್ ನೀವೇನು ವರಿ ಮಾಡಿಬಿಡ್ರಿ, ಸುಮ್ಮನೆ ಅವ್ರು KEದವ್ರು ನಂಬ್ಕೊಂಡು ಕೂತ್ರೆ ಈಗ ನೋಡಿ ಹೇಳ್ತೀನಿ, 6 ಗಂಟೆ ಮೇಲೆ ಆಯ್ತು ಅನ್ಕೋರಿ, ಮತ್ತೆ ನಾಳೆನೇ ನೋಡ್ಕೊಳ್ಳೋದು ನೀವು. ಏನಕ್ಕೆ ಹೇಳಿದೆ ಅಂತಂದರೆ ಈಗ ನೈಟ್ ಬಿಡ್ತಾರೆ ಪಕ್ಕ. ಓಕೆ, ಸಾಯಂಕಾಲ ಮೇಲೆ ಆಯ್ತಂದರೆ ನೈಟ್ ಬಿಡ್ತಾರೆ. ಓಕೆ, ನೈಟು 8-9 ಗಂಟೆ ತನಕ ಬಿಟ್ಟರೆ ಓಕೆ, ಒಂದು 10-11 ಗಂಟೆ ಮೇಲೆ ಹೋಯ್ತು ಅನ್ಕೋರಿ, ಮತ್ತೆ ಏನಾಗುತ್ತೆ ಸರ್ವರ್ ಡೌನ್ ಬಿಸಿ ಆಗುತ್ತೆ. ಎಲ್ಲ ಹುಡುಗರು ಒಂದು 10 to 20%, ಓಕೆ 30% ಸ್ಟೂಡೆಂಟ್ಸ್ ಕೂಡ ನೋಡ್ಕೊತಾರೆ. ಬಟ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದರೆ ನೋಡ್ಕೊಳಕ್ಕೆ ಸಿಗಲ್ಲ ಅವ್ರಿಗೆ. ಯಾಕಂತಂದರೆ ನಿಮಗೆ ಗೊತ್ತಿದೆ ಸರ್ವರ್ ಡೌನ್ ಆಯ್ತು ಅಂದರೆ ಏನೂ ನೋಡೋಕ್ಕಾಗಲ್ಲ. ಅದರಲ್ಲಿ ಬೇರೆ ಎಲ್ಲ ಸ್ಟೂಡೆಂಟ್ಸ್ ನೋಡ್ತಾರೆ ಇವಾಗ. ಸೊ ಕೊನೆಗೆ ನಿಮಗೆ ರಿಸಲ್ಟ್ ಸಿಗೋದು ಮಾರ್ನಿಂಗ್ ಬೆಳಗ್ಗೆ ಅಥವಾ ಮಿಡ್-ನೈಟ್ 3 ಅಥವಾ 3 ಗಂಟೆನೋ 4 ಗಂಟೆನೋ 5 ಗಂಟೆ ಈ ರೀತಿ ನೋಡ್ಕೊಂಡು ಕೊಡಬೇಕಾಗುತ್ತೆ. ಈ ಸಮಸ್ಯೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಇವತ್ತು ಎಕ್ಸ್ಟೆಂಡೆಡ್ ಮಾಡಿದಾರೆ ಅಂದ್ಕೊಂಡೆ. ಇಲ್ಲ ಮತ್ತೊಂದು ಸಮಸ್ಯೆ ತಂದಿಡೋಣ ಅಂತ KEದವ್ರು ಏನಾದರೂ ಅಂದ್ಕೊಂಡಿದ್ದಾರೇನೋ, ನೋಡೋಣ. KEದವ್ರು ಬಿಟ್ಟಾದ್ಮೇಲೆ ಅಂತರೂ ತಿಳಿಸ್ತೀನಿ. ಬಿಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಟೆಲಿಗ್ರಾಮ್ ಅಂತಲೇ ಇರ್ರಿ. ಬಾಯ್.